ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಅಕ್ಕಿ ದೋಸೆ, ಹಾಗೆ ಗುಳ್ಪಾಂಗಡಿ, ಕೆಲವೊಂದು ಕಡೆ ಪಡ್ಡು ಅಂತಾರೆ. ದೋಸೆ ಗುಳ್ಪಾಂಗಡಿ ಗರಿ ಗರಿಯಾಗಿ ಬರ್ಬೇಕಂದ್ರೆ ಹೆಂಗೆ ಏನು ಮಾಡ್ಬೇಕಂತ ಹೇಳಿ ಹೇಳ್ಕೊಡ್ತೀನಿ ರೀ ನಿಮ್ಗೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ಹೊಸದಂಗೆ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಫ್ರೆಂಡ್ಸ್, ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು. ಬರ್ರಿ ಈಗ ಯಾವ ಥರ ಮಾಡಬೇಕು ಖಡಕ್ ದೋಸೆ ಅಂಥೇಳಿ ತೋರಿಸ್ತೀನಿ. ನೋಡ್ರಿ ಎಷ್ಟು ಮಸ್ತ್ ದೋಸೆ ಎದ್ದು ಹೊಂಟವ ಅಂತ ಹೇಳ್ಬಿಟ್ಟು. ಹಾಗೆ ಗುಳ್ಪಾಂಗಡಿ ಕೂಡ ಮಸ್ತ್ ಬರ್ತಾವೆ ಫ್ರೆಂಡ್ಸ್, ನೀವು ನೋಡ್ರಿ. ಒಂದೇ ಹಿಟ್ಟಿನಾಗ ನಮ್ಮ ಮಕ್ಕಳು ಗುಳ್ಪಾಂಗಡಿ ಕೆದ್ರು, ಗುಳ್ಪಾಂಗಡಿ ದೋಸೆ ಕೆದ್ರು, ದೋಸೆ ಯಾವ್ದು ಬೇಕು ಅದು ಹಾಕ್ಕೊಡ್ಬೋದು ಫ್ರೆಂಡ್ಸ್. ಅದು ಹೆಂಗೆ ಅಂಥೇಳಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ. ಟೇಸ್ಟು ನೋಡೋಕೆ ಎಲ್ಲಾನೇ ಸಖತ್ತಾಗಿರ್ತಾವ. ಬರ್ರಿ ಈಗ ಗುಳ್ಪಾಂಗಡಿ ದೋಸೆ ಯಾವ ಥರ ಹಾಕಬೇಕು ಅಂಥೇಳಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಕೂಡ ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ನೋಡ್ರಿ, 2 ಗ್ಲಾಸ್ ಅಷ್ಟು ರಾಶನ್ ಅಕ್ಕಿ ತೊಗೊಂಡಿನಿ ನಾನು. 1 ಗ್ಲಾಸ್ ಅಷ್ಟು ಬುಟ್ಟೆಗೆ ಹಾಕಿನಿ, 1 ಗ್ಲಾಸ್ ಅಷ್ಟು ನಿಮಗೆ ತೋರ್ಸ್ಲಕ್ಕ ಅಂಥೇಳಿ ಗ್ಲಾಸ್ದಾಗ ಹಾಕ್ಕೊಂಡಿನಿ. ಈಗ ಅದೊಂದು ಗ್ಲಾಸ್ನ ಬುಟ್ಟೆಗೆ ಹಾಕ್ಕೊಂಡಿನಿ ರೀ. ಹಾಗೆ ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿನಿ. ಹಾಗೆ 1-2 ಚಮಚದಷ್ಟು ಕಡ್ಲಿ ಬೇಳೆನ ಹಾಕೋತಿದ್ದೀನಿ ರೀ ಇಲ್ಲಿ ನಾನು. ಕೆಲವೊಬ್ಬರು ಖಾಲಿ ಉದ್ದಿನ ಬೇಳೆ ಅಕ್ಕಿಲಿಂದೆ ಮಾಡ್ತಾವೆ, ಅವು ಚಂದ ಬರ್ತಾವೆ ರೀ. ಅದ್ರ ಜರ ಟೇಸ್ಟ್ ಎಕ್ಸ್ಟ್ರಾ ಬರಬೇಕು ಅಂದ್ರೆ ಇವೆಲ್ಲ ಹಾಕೋರಿ. ಹಾಗೆ ನೋಡ್ರಿ, 1 ಚಮಚದಷ್ಟು ಮೆಂತ್ಯ ಹಾಕ್ತಿದ್ದೀನಿ ನಾನು. ಮೆಂತ್ಯ ಬೀಜ ಇರ್ತಾವಲ್ರಿ, ಅವು ಹಾಕ್ತಿದ್ದೀನಿ 1 ಚಮಚದಷ್ಟು. ಈಗ ನಾನು 1-2 ಸತಿ ಚಂದ ತೊಳ್ಕೊಂಡು ಬರ್ತೀನಿ ರೀ. ಇದಕ್ಕೆ ಅಕ್ಕಿಗಳಿಗೆ ಬ್ಯಾಳಿ ಅದನ್ನೆಲ್ಲ ಹಾಕಿದ್ದೀನಲ್ಲ, 1-2 ಸತಿ ಚಂದ ತೊಳ್ಕೊಂಡು ಬರಬೇಕು. ಈಗ ನಾನು 1-2 ಸತಿ ಚಂದ ತೊಳ್ಕೊಂಡು ಬಂದು ನೀರು ಹಾಕಿ ಇಕ್ಕಿದ್ದೀನಿ ರೀ. ಇದಕ್ಕೆ ನೆನೆಲಕ್ಕೆ ಬಿಡ್ಬೇಕು ರೀ 6 ಗಂಟೆ ಹಂಗೆ. ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು 6 ಗಂಟೆ ಹಂಗೆ ಇಕ್ತೀನಿ ರೀ ನಾನು. ಫ್ರೆಂಡ್ಸ್, ಈಗ ನೋಡ್ರಿ 6 ಗಂಟೆ ಹಂಗೆ ಆಗ್ಯದ. ನಾನು ನೆನೆಲಕ್ಕೆ ಬಿಟ್ಬಿಟ್ಟು ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದವ ಅಂಥೇಳಿ. ಚಂದ ನೆಂದವ್ರಿ. ಈ ಥರ ಕೈಲಿಂದ ಪ್ರೆಸ್ ಮಾಡಿದ್ರೆ ಅವೆಲ್ಲ ಕಟ್ ಆಗಬೇಕು ಅಕ್ಕಿ ಬ್ಯಾಳಿ ಎಲ್ಲ. ಈಗ ಇದನ್ನು ನೀರು ಸೋಸ್ಕೊಂಡು ಬರ್ತೀನಿ ರೀ ನಾನು. ನೀರು ಸೋಸಾದ್ಮೇಲೆ ನೋಡ್ರಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಮಿಕ್ಸಿ ಜಾರ್ನಾಗ ಈ ಥರ ಸ್ವಲ್ಪ ಅರ್ಧಕ್ಕೆ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್. ಅಕ್ಕಿ ಅವೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕು, ಇಲ್ಲ ಅಂದ್ರೆ ಮಿಕ್ಸಿ ಸೌಂಡ್ ಜಾಸ್ತಿ ಬರ್ತದೆ. ಹಾಗೆ ಕರೆಕ್ಟಾಗಿ ರುಬ್ಬೋದಿಲ್ಲ ರೀ, ಹಂಗಂತೇಳಿ ಸ್ವಲ್ಪ ನೀರು ಹಾಕಿ ಈಗ ಚಂದ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀರಿ ನಾನು. ಈಗ ನೋಡ್ರಿ, ಒಂದು ಡಬ್ಬಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ ನಾನು. ಚಂದ ಕ್ರೀಮ್ ಥರ ಆಗ್ಬೇಕ್ರಿ. ನೋಡಿದ್ರೆ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದದ ಅಂಥೇಳಿ. ಈ ಥರ ಅದ್ರ ಸಾಕು. ನಾನು ಆಲ್ರೆಡಿ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆದಾಗ ಹಾಕಿದ್ದೀನಿ ರೀ, ಒಂದು ಬೊಗಣೆಗೆ ಹಾಕಿದ್ದೀನಿ ನೋಡ್ರಿ. ಇದ್ರೊಳಗೂ ಹಾಕಿದ್ದೀನಿ. ಇದೇ ಥರ ಅಷ್ಟೂ ಅಕ್ಕಿ ರುಬ್ಕೊಂಡು ಬರ್ತೀನಿ ನಾನೀಗ. ಫ್ರೆಂಡ್ಸ್ ನೋಡ್ರಿ, ಅಷ್ಟು ಹಿಟ್ಟು ರುಬ್ಕೊಂಡಿದ್ದಾಯಿತು. ಈಗ ಮಿಕ್ಸಿ ಡಬ್ಬಿ ಏನಿರ್ತದಲ್ಲ ರೀ, ಅದಕ್ಕೂ ಸ್ವಲ್ಪ ಹಿಟ್ಟು ಅಂಟಿದಿರ್ತದಲ್ವ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಹಾಕೋತಿದ್ದೀನಿ ನಾನು. ಅದಕ್ಕೆ ಅಂಟಿರೋದೆಲ್ಲ ಬಿಡ್ತದ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ ನೀರು ಹಾಕಿ ಈ ಥರ ಮಾಡ್ಕೊಂಡು ಅದರೊಳಗೆ ಹಾಕ್ತಿದ್ದೀನಿ ರೀ. ಒಂದೇ ಸೈಡ್ಲಿಂದ ಚಂದ ಕಲಿಸ್ಕೊಂಡು ಬರ್ತೀನಿ ರೀ. ಒಂದು ಸತಿ ಹಿಂಗೆ ಕಲಿಸ್ದೇವಂದ್ರೆ ಹಿಟ್ಟು ಕರೆಕ್ಟ್ ಆಗೋದಿಲ್ಲ. ಹಂಗಂತೇಳಿ ಒಂದೇ ಸೈಡ್ಲಿಂದ ಈ ಥರ ಚಂದ ಕಲಿಸ್ಕೊಂಡು ಬರ್ತೀನಿ ನೋಡ್ರಿ. ಈ ಥರ ಚಮಚಲಿಂದ ಚಂದ ಕಲಿಸ್ಕೋಬೇಕ್ರಿ. ಹಿಟ್ಟು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾನು ಇದಕ್ಕೆ ಚಂದ ಕಲಸಿದಾಯ್ತಲ್ಲ, ಈಗ ಪ್ಲೇಟ್ ಮುಚ್ಚಿ ಇಡ್ತಿದ್ದೀನಿ ರೀ. ಒಂದು ರಾತ್ರಿ ಇಡ್ತೀನಿ ಫ್ರೆಂಡ್ಸ್ ನಾನು. ಈಗ ಬೆಳಿಗ್ಗೆ ಎದ್ದು ನೋಡಮಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ. ನಾವು ರಾತ್ರಿ ಏನು ದೋಸೆ ಹಿಟ್ಟು ರುಬ್ಬಿಕ್ಕಿದ್ದೀನಲ್ರಿ, ಅದನ್ನು ತೋರಿಸ್ತಿದ್ದೀನಿ. ಸ್ವಲ್ಪ ಉಬ್ಬ್ಯದ ಫ್ರೆಂಡ್ಸ್. ಇನ್ನು ಕರೆಕ್ಟಾಗಿ ಉಬ್ಬಲ್ಲೋಯ್ತು ಅಂದ್ರೆ ನೀವು ನೆಕ್ಸ್ಟ್ ಹಿಡ್ದು ಏನು ಮಾಡ್ತೀರಿ ಅಂದ್ರೆ, ನೈಟ್ ಹಿಟ್ಟು ರುಬ್ಬಿ ಕಲಸೇನು ಇರ್ತೀರಲ್ರಿ, ಅವಾಗ ಸ್ವಲ್ಪ ತಿಂಬ ಸೋಡಾ ಹಾಕಿ ಮಿಕ್ಸ್ ಮಾಡಿಡ್ರಿ. ತಿಂಬ ಸೋಡಾ ಅಂದ್ರೆ ಅಡುಗೆ ಸೋಡಾ ಅಂತಾರಲ್ಲ ಅದು. ಈಗ ಇದನ್ನು ಸ್ವಲ್ಪ ಉಬ್ಬ್ಯದ ಫ್ರೆಂಡ್ಸ್, ಭಾಳ ಮಸ್ತ್ ಬರ್ತಾವ. ಈಗ ನೋಡಿರಿ, ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ನಾನು. ರಾತ್ರಿ ಹಾಕಿರಲಿಲ್ಲ, ಈಗ ಹಾಕ್ತಿದ್ದೀನಿ. ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೀನಿ ನಾನು. ಉಪ್ಪು ಹಾಕಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ನಮ್ಮ ಆಯುಷನೇ ಇದ್ದಾನೆ, ಅವನಿಗೆ ದೋಸೆ ಬೇಕಂತ. ನಮ್ಮ ಆಯುಷಗೆ ದೋಸೆ ಅಂದ್ರೆ ಭಾಳ ಫೇವ್ರೇಟ್ ಫ್ರೆಂಡ್ಸ್. ಅವನಿಗೆ ಟಿಫಿನ್ನು ಕೆಲವೊಂದು ಸತಿ ದೋಸೆ ಗುಳ್ಪಾಂಗಡಿನೇ ಕೇಳ್ತಾನೆ, ಅಷ್ಟು ಇಷ್ಟಪಟ್ಟು ತಿಂತಾನೆ ರೀ ಅವ. ಹಾಗಾಗಿ ನಾನು ವಾರಕ್ಕೆ 1 ಸತಿ ಅಥವಾ 15 ದಿವಸಕ್ಕೆ 1 ಸತಿ ಕಂಪಲ್ಸರಿ ಮಾಡ್ತೀನಿ. ಈಗ ಈ ಬೊಗಣಿ ಏನದಲ್ರಿ, ಸಣ್ಣ ಬೊಗಣಿ, ಅದ್ರೊಳಗೆ ನಾನು ಗುಳ್ಪಾಂಗಡಿ ಮಾಡ್ಲಿಕ್ಕೆ ಹಿಟ್ಟು ಬೇಕಲ್ರಿ. ಗುಳ್ಪಾಂಗಡಿ ಮಾಡ್ಲಿಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಬೇಕು. ಹಂಗಂತೇಳಿ ಹೀಗೆ ತಕ್ಕೋತಿದ್ದೀನಿ ಎಷ್ಟು ಬೇಕೋ ಅಷ್ಟು.
ಈಗ ನೋಡ್ರಿ ಗುಳ್ಪಂಗ್ಡಿ ಮಾಡ್ಲಿಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ತಕ್ಕೊಂಡಿದ್ದಾಯ್ತು. ಈಗ ಗುಳ್ಪಂಗ್ಡಿ ಮಾಡೋ ಹಿಟ್ಟಿನಾಗ ಸ್ವಲ್ಪ ತಿಂಬ ಸೋಡಾ ಹಾಕ್ತಿದ್ದೀನಿ ರೀ ನಾನು. ಅವು ಚಂದ ಫ್ಲಫಿಯಾಗಿ ಬರಬೇಕು ಎಲ್ಲ ಗುಳ್ಪಂಗ್ಡಿ ಹಂಗಂತೇಳಿ ಸ್ವಲ್ಪ ತಿಂಬ ಸೋಡಾ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ನಾ ಇದೇ ಸೌಟ್ಲಿಂದ ಚಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡ್ರಿ ದೋಸೆದ ಹಿಟ್ಟು ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ಲತ್ತ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಚಂದ ಮಿಕ್ಸ್ ಮಾಡ್ಕೊಳತ್ತಿದ್ದೀನಿ. ಜಾಸ್ತಿ ಗಟ್ಟಿ ಇತ್ತು ಅಂದ್ರೆ ದೋಸೆ ದಮ್ ಬರ್ತಾವ ಅಂತ ಅನ್ನಿಸ್ತದ್ರಿ ನಂಗೆ, ಹಂಗಂತೇಳಿ ಈ ಥರ ಮಾಡ್ಕೊಳತ್ತೀನಿ. ನೋಡ್ರಿ ಈಗ ದೋಸೆದ ಹಿಟ್ಟು ಸೈಡಿಗೆ ಇಕ್ಕಿದ್ದೀನಿ. ಗುಳ್ಪಂಗ್ಡಿ ಹಿಟ್ಟು ರೆಡಿ ಆಗ್ಯದ. ಇದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಬೇಕಲ್ರಿ, ಹಾಗೆ ಅದಕ್ಕಿಂತ ಫಸ್ಟ್ ಚಟ್ನಿಗೆ ಏನು ಬೇಕು ಅದು ರೆಡಿ ಮಾಡ್ಕೊಂಬರ್ರಿ. ಶೇಂಗಾ ಪುಟಾಣಿ ಎಲ್ಲ ಹುರ್ಕೊಂಡಾದ್ಮೇಲೆ ಅದಕ್ಕೆ ತರಕಾರಿ ಫ್ರೈ ಮಾಡಮಿ. ಈಗ ನೋಡ್ರಿ ಗ್ಯಾಸ್ ಮೇಲೆ ಸ್ಟೋವ್ ಹಚ್ಚಿ ಒಂದು ಬಾಳಿಗೆನ ಇಕ್ಕಿದ್ದೀನಿ. ಅದ್ರೊಳಗೆ ಒಂದೆರಡು ಹಿಡಿ ಅಂತಾರಲ್ರಿ, 2 ಹಿಡಿಯಷ್ಟು ಶೇಂಗಾ ಬೀಜ ಹಾಕ್ಕೊಂಡೀನಿ ಚಟ್ನಿ ಮಾಡ್ಲಿಕ್ಕೆ. ಇವು ಚಂದ ಹುರ್ಕೊಂಡು ಬರ್ಬೇಕ್ರಿ. ಇವು ಚಂದ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಿಗೆ ಈಗ ಹಂಗದಾಗ ತಕ್ಕೋತಿದ್ದೀನಿ ನಾನು. ಇವು ತಕ್ಕೊಂಡಿದ್ದಾದ್ಮೇಲೆ ಇದ್ರೊಳಗೆ ಪುಟಾಣಿ ಹುರ್ಕೋಬೇಕ್ರಿ, ಚಟ್ನಿಗೆ ಬೇಕಾಗ್ತದೆ ಇವನು. ಪುಟಾಣಿನ 1-2 ಹಿಡಿ ತೊಗೊಂಡು ನಾನು, ಶೇಂಗಾ 1-2 ಹಿಡಿ, ಪುಟಾಣಿ 1-2 ಹಿಡಿ. ಪುಟಾಣಿ ಏನು ಜಲ್ದಿ ಆಯ್ತವ್ರಿ ಫ್ರೈ, ಪುಟಾಣಿಗೆ ಏನು ಟೈಮ್ ಹತ್ತೋದಿಲ್ಲ, ಜಾಸ್ತಿ ಇವ್ರಿ ಹತ್ತಲ್ಲ, ಜಸ್ಟ್ ಫ್ರೈ ಆದ್ರೆ ಸಾಕು ಫ್ರೆಂಡ್ಸ್ ಪುಟಾಣಿ. ನೋಡ್ರಿ ಪುಟಾಣಿ ಮಸ್ತ್ ಚಂದ ಫ್ರೈ ಆಗ್ಯಾವ, ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ಯದ. ಈಗ ಇವನು ಸೈಡಿಗೆ ತಕ್ಕೋತಿದ್ದೀನಿ ನಾನು. ಈಗ ಇದಕ್ಕೆ ಮೆಣಸಿನ್ಕಾಯಿ ಬೇಕಲ್ರಿ, ಒಂದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ. ಒಂದು 15-20 ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ ಫ್ರೆಂಡ್ಸ್. ಇವು ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಖಾರ ಇದ್ದಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಖಾರ ಯಾರ್ಯಾರು ಎಷ್ಟು ಉಣ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಬ್ರು ಖಾರ ಜಾಸ್ತಿ ಅಂತಾರೆ, ಕೆಲವೊಬ್ರು ಸ್ವಲ್ಪ ಅಂತಾರೆ. ಹಾಗಂತೇಳಿ ನಾನು ಒಂದು 15-20 ಮೆಣಸಿನ್ಕಾಯಿ ಅಷ್ಟು ತೊಗೊಂಡಿನಿ. ಇದ್ರೊಳಗೆ 1-2 ಹನಿ ಎಣ್ಣೆನ ಹಾಕ್ಕೊಂಡು ಈ ಥರ ಚಂದ ಹುರ್ಕೋತಿದ್ದೀನಿ ರೀ. ಚಂದ ಹುರಿದವು ಹಸಿ ಮೆಣಸಿನ್ಕಾಯಿ. ಈಗ ಇವನ್ನ ತಕ್ಕೋತೀನಿ ನಾನು ಸೈಡಿಗೆ. ಫ್ರೆಂಡ್ಸ್ ಈಗ ನೋಡ್ರಿ ಚಟ್ನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಅದೇ ಬಾಳ್ಗೆಗೆ 1 ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ ರೀ ನಾನು. ಎಣ್ಣೆ ಚಂದ ಕಾಯ್ದಿದ್ಮೇಲೆ ಈಗ ಇದಕ್ಕೆ ಜೀರಿಗೆ ಹಾಕ್ತಿದ್ದೀನಿ ರೀ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಈಗ 1-2 ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡಿನಿ ರೀ, ಸಣ್ಣಗೆ ಬರೀಕೆ ಗುಳ್ಪಂಗ್ಡಿ ಹಿಟ್ಟಿನಾಗ ಹಾಕ್ಲಕ್ಕ 2 ಸಣ್ಣದಾಗಿ ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡಿನಿ ಮೀಡಿಯಮ್ ಸೈಜ್ದು. ಇವು ಚಂದ ಫ್ರೈ ಆಗ್ಬೇಕ್ರಿ. ಫ್ರೈ ಅಂದ್ರೆ ಪೂರ್ತಿ ಗೋಲ್ಡ್ ಕಲರ್ ಬರಬಾರ್ದು, ಜಸ್ಟ್ ಇದು ಹಸಿ ವಾಸನೆ ಹೋದ್ರೆ ಸಾಕು. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇವನು ಸ್ವಲ್ಪ ಫ್ರೈ ಆಗ್ಯಾವ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಿದ್ದೀನಿ ನಾನು. ಅರಿಶಿಣ ನಿಮ್ಮ ಇಷ್ಟ ಇದ್ದವ್ರು ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ನಂಗೆ ಗುಳ್ಪಂಗ್ಡಿ ಕಲರ್ಫುಲ್ಲಾಗಿ ಬಂದರೆ ತಿನ್ಬೇಕಂತ ಅನ್ನಿಸ್ತದ ಫ್ರೆಂಡ್ಸ್, ಹಾಗಾಗಿ ಹಾಕೋತಿದ್ದೀನಿ. ಈಗ ನೋಡಿರಿ ಸಣ್ಣದಾಗಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡಿನಿ. ಇವನು ಇದರೊಳಗೆ ಹಾಕಿ ಚಂದ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬರ್ತೀನಿ ರೀ ನಾನು. ಈಗ ನೋಡ್ರಿ ಟಮಾಟನು ಚಂದ ಫ್ರೈ ಆಗ್ಯಾವ. ನಿಮಗೆ ಹಿಟ್ಟಿನಾಗ ಏನಾದರೂ ಉಪ್ಪು ಕಮ್ಮಿ ಅನ್ನಿಸ್ಲತ್ತು ಅಂದ್ರೆ ಇದ್ರೊಳಗೆ ಸ್ವಲ್ಪ ಹಾಕೋರಿ. ನಂಗೆ ಅದ್ರೊಳಗೆ ಸ್ವಲ್ಪ ಕಮ್ಮಿ ಅನ್ನಿಸ್ಲತ್ತದ ಅಂತ ಹೇಳ್ಬಿಟ್ಟು ಇದ್ರೊಳಗೂ ಸ್ವಲ್ಪ ಹಾಕ್ಕೊಂಡಿನಿ ನಾನು. ಯಾಕಂದ್ರೆ ಎಕ್ಸ್ಟ್ರಾ ತರಕಾರಿನೂ ಆಯ್ತದಲ್ರಿ, ಮತ್ತು ಉಪ್ಪು ಕಮ್ಮಿ ಆಗಿಬಿಡ್ತದೆ ಅಂತೇಳಿ ಹಾಕ್ಕೊಂಡಿನಿ. ಈಗ ನೋಡ್ರಿ ಈ ಗುಳ್ಪಂಗ್ಡಿ ಹಿಟ್ಟು ಏನಿರ್ತದಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ನಾನು. ಫ್ರೈ ಮಾಡಲ್ಗತ್ಲಿ ಡೈರೆಕ್ಟಾಗಿ ಕಟ್ ಮಾಡಿನೂ ಹಾಕ್ತಾರೆ ಫ್ರೆಂಡ್ಸ್, ನೀವು ಆ ಥರನೂ ಹಾಕ್ಬೋದು. ಅದರ ತರಕಾರಿ ಬಾಯ್ದಾಗ ಬಂದಮೇಲೆ ಹಸಿ ಹಸಿಯಾಗಿ ಹತ್ತದ್ರಿ. ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅಂದ್ರೆ ಟೇಸ್ಟ್ ಹೆಚ್ಚು ಬರ್ತದೆ. ಈಗ ನಾನು ಇದು ಫ್ರೈ ಮಾಡ್ಕೊಂಡಿರೋ ತರಕಾರಿ ಇದರೊಳಗೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್. ನನ್ನ ಹತ್ರ ಏನಿತ್ತು ಅದೇ ಹಾಕಿ ಮಾಡ್ಲತ್ತೀನಿ ನಾನು. ಭಾಳ ಚಂದ ಬರ್ತಾವ್ರಿ. ನೋಡಿರಿ ಈಗ ಇದು ಹಿಟ್ಟಿನಾಗ ಹಾಕಿ ಚಂದ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನಾನು. ಈಗ ಚಂದ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ರಿ. ಈಗ ಇದು ಸೈಡಿಗೆ ಇಟ್ಬಿಟ್ಟು ನಾನು ಚಟ್ನಿ ಮಾಡ್ತೀನಿ ಬರ್ರಿ. ನೋಡಿರಿ ಶೇಂಗಾ ಪುಟಾಣಿ ಏನು ಹುರ್ಕೊಂಡು ಬಂದಿನಲ್ಲ, ಈಗ ಒಂದು ಮಿಕ್ಸಿ ಜಾರ್ನಾಗೆ 2 ಹಾಕ್ತಿದ್ದೀನಿ. 2 ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಹಸಿದಿದ್ರೆ ಹಸಿದು ಹಾಕ್ರಿ, ಒಣಗಿದಿದ್ರೆ ಒಣಗಿದ್ದು ಹಾಕ್ರಿ. ನಾನು ಒಣಗಿದ್ದು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯನ್ನು ಹುರ್ಕೊಂಡಿನಲ್ರಿ ಅವು ಹಾಕ್ತಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಆಗ್ತದೇನೋ ಅಂತ ಹೇಳ್ಬಿಟ್ಟು 1-2-3 ಮೆಣಸಿನ್ಕಾಯಿನ ಸೈಡಿಗೆ ಇಟ್ಕೊಂಡಿನಿ. ಹಾಗೆ ಒಂದು ಅರ್ಧ ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ರಿ ಚಟ್ನಿದಾಗ. ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ ಟೇಸ್ಟು, ಫ್ಲೇವರ್ ಎಲ್ಲ ಸೇಮ್ ಹೋಟೆಲ್ದಾಗ ಮಾಡಿರೋ ಚಟ್ನಿ ಥರನೇ ಇರ್ತದೆ. ಈಗ ನೋಡಿರಿ ಒಂದು ನಿಂಬೆಕಾಯಿ ಸೈಜಿನಷ್ಟು ಹಣ್ಣು ಹುಂಚಿಕೆನ ಹಾಕ್ಕೊಂಡಿನಿ. ಇದ್ರೊಳಗೆ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ಫ್ರೆಂಡ್ಸ್ ನಾನು.
ಈಗ ಇದ್ರೊಳಗೆ ಒಂದು ಬಳಗಡ್ಡಿನ ಸುಲ್ದು ಹಾಕೋರಿ ನಿಮ್ಮ ಹತ್ರ ಇದ್ದು ಅಂದ್ರೆ. ನನ್ನ ಹತ್ರ ಬಳಗಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟು ಬಳಗಡ್ಡಿ ಪೇಸ್ಟ್ ಹಾಕ್ಕೊಂಡಿನಿ 1 ಚಮಚದಷ್ಟು ನಾನು. ಈಗ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕೋತಿದ್ವಿ ನಾನು, ಚಟ್ನಿ ನುಣ್ಣಗೆ ಬರಲಿ ಅಂತ ಹೇಳ್ಬಿಟ್ಟು. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ರೀ. ಈಗ ನೋಡ್ರಿ ಚಂದ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದದ ಅಂತ ಹೇಳ್ಬಿಟ್ಟು. ಮಸ್ತ್ ಅಂದ್ರೆ ಮಸ್ತ್ ಬಂದದ್ರಿ. ಈಗ ಇದಕ್ಕೆ ಫ್ರೈ ಮಾಡ್ಬೇಕ್ರಿ. ಫ್ರೈ ಅಂದ್ರೆ ಒಗ್ಗರಣೆ ಕೊಡಬೇಕು, ಫೋನ್ಗೆ ಕೊಡ್ಬೇಕ್ರಿ ಈ ಚಟ್ನಿಗೆ ನಾವು. ಬರ್ರಿ ಇದಕ್ಕೆ ಏನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ. ಫಸ್ಟ್ ಮೊದಲಿಗೆ ನಾನು ನೋಡ್ರಿ ಕುಳ್ಪಂಗಡಿ ಹಿಟ್ಟಿನಾಗ ಹಾಕ್ಲಕ್ಕ ತರಕಾರಿ ಏನು ಫ್ರೈ ಮಾಡ್ಕೊಂಡಿಲ್ಲ, ಅದ್ರೊಳಗೆ ಅದೇ ಬಾಳ್ಗೆಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ನಾನಿಲ್ಲಿ. ಈಗ ಒಣಗಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ಒಂದು 2-3 ಒಣಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಹಸಿ ಮೆಣಸಿನ್ಕಾಯಿ ಒಣಗಿ ಇದ್ದೀವ್ರಿ ನಮ್ಮಲ್ಲಿ, ಅವೇ ಹಾಕ್ಕೊಂಡಿನಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿನಿ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕ್ರಿ. ಹಾಗೆ 1 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡಿನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈ ಥರ ಚಂದ ಫ್ರೈ ಮಾಡಬೇಕ್ರಿ ಇದಕ್ಕೆ ಫೋನ್ಗಿಗೆ. ಈಗ ನೋಡ್ರಿ ಇದು ರೆಡಿ ಆಗ್ಯದ. ಈಗ ಇದ್ರೊಳಗೆ ನಾನು ಸ್ವಲ್ಪ ಕಟ್ ಮಾಡಿಕೊಂಡಿರೋ ಕೊತ್ತಂಬರಿ ಹಾಕ್ತಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಈಗ ರುಬ್ಕೊಂಡು ಬಂದಿರೋ ಚಟ್ನಿನ ಇದ್ರೊಳಗೆ ಹಾಕಬೇಕು. ಆಯಿತು ಫ್ರೆಂಡ್ಸ್, ಇಷ್ಟೇ. ಚಟ್ನಿ ಭಾಳ ಅಂದ್ರೆ ಭಾಳ ಈಸಿ ಇರ್ತದೆ. ನಿಮಗೆ ಗಟ್ಟ ಹಾಗೆ ಸ್ವಲ್ಪ ಪತ್ಲ, ನಿಮಗೆ ಸ್ವಲ್ಪ ಪತ್ಲ ಬೇಕು ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋರಿ. ಗಟ್ಟ ಬೇಕು ಅಂದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕೋರಿ. ನಾ ಅಷ್ಟೇ ಮೀಡಿಯಮ್ ಮಾಡ್ತೀರಿ, ಜಾಸ್ತಿ ಪತ್ಲ ಇದ್ರೂ ಟೇಸ್ಟ್ ಬರೋದಿಲ್ಲ, ದೋಸೆಗದು ಹತ್ತೋದಿಲ್ಲ. ಈಗ ನಾನು ಅದೇ ಮಿಕ್ಸಿ ಡಬ್ಬ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ ರೀ. ನೋಡಿ ಮಿಕ್ಸಿ ಡಬ್ಬ್ಯಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಹಾಕ್ತಿದ್ದೀನಿ ನಾವು ನೀರನ್ನು. ಈಗ ಚಂದ ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ರೀ. ಗ್ಯಾಸು ಉರಿ ಚಾಲೂನೇ ಇರಬಾರ್ದು. ಈಗ ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಚಟ್ನಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳ್ಬಿಟ್ಟು. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಟೇಸ್ಟ್ ಕೂಡ ಅಷ್ಟೇ ಚಂದ ಬರ್ತದೆ ರೀ. ನೀವು ಕೂಡ ಟ್ರೈ ಮಾಡಿರಿ. ಈಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಇಕ್ತಿದ್ದೀನಿ. ಈಗ ದೋಸೆ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ ನಾನು. ಫ್ರೆಂಡ್ಸ್ ಈಗ ದೋಸೆದ ಹಿಟ್ಟು ತೊಗೊಂಡು ಅದ್ರಾಗ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ರೀ. ಸಕ್ಕರೆ ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಕಲರ್ ಕೆಂಪಗಾಗಿ ಬರ್ತಾವೆ, ಹಾಗೆ ಖಡಕ್ಕಾಗಿ ಬರ್ತಾವೆ ರೀ, ಕ್ರಿಸ್ಪಿ ಆಗಿ ಬರ್ತಾವೆ ದೋಸೆ. ಹಂಗಂತೇಳಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚಂದ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಬರ್ತೀರಿ ನಾನು. ಹಾಗೆ ಗ್ಯಾಸ್ ಮೇಲೆ ಕಾಯ್ಲಕ್ಕ ಹಂಚನೂ ಇಕ್ಕಿದ್ದೀನಿ, ದೋಸೆ ತವ ಇಕ್ಕಿದ್ದೀನಿ. ಈಗ ಬರೀ ದೋಸೆ ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿರಿ ಒಂದು ಸೌಟಷ್ಟು ಹಿಟ್ಟು ತೊಗೊಂಡು ಈ ಥರ ಚಂದ ಹಳ್ಳಗೆ ಹಾಕೋಬೇಕ್ರಿ ನಾವು. ಈಗ ಸುತ್ತ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನೋಡಿ ಈ ಥರ ಹಾಕೋಬೇಕು. ನೀವು ನೋಡ್ತಿರ್ಬೋದು ದೋಸೆ ಎಷ್ಟು ಮಸ್ತಾಗಿ ಬಂದದ ಅಂತ ಹೇಳ್ಬಿಟ್ಟು. ಈ ನೋಡ್ರಿ ಈಗೆಲ್ಲ ಥರ ಮಾಡಿದ್ಮೇಲೆ ಹಿಟ್ಟು ಸ್ವಲ್ಪ ಹಸಿದೆಲ್ಲ ಹೋಗ್ತದಲ್ರಿ. ಈಗ 1 ಚಮಚದಷ್ಟು ಎಣ್ಣೆನ ಈ ಥರ ಎಲ್ಲ ಕಡೆ ಹಾಕೋತಿದ್ದೀನಿ ನಾನು. ಇದು ಹಾಕಿದ್ಮೇಲೆ ಚಂದ ದೋಸೆ ಆಯಿತು ಅಂದ್ರೆ ತಾನಾಗೆ ಬರ್ತದೆ ಫ್ರೆಂಡ್ಸ್. ನೋಡಿರಿ ಎಷ್ಟು ನೋಡ್ತಿರ್ಬೋದು ನೀವು, ಮಸ್ತಾಗಿ ಬಂದದ. ಈಗ ಇದನ್ನು ನಾನು ಎಬ್ಬಿಸ್ತಿದ್ದೀನಿ. ನೋಡಿ ಈ ಥರ ಚಂದ ಏತದ್ರಿ ದೋಸೆ ಕರೆಕ್ಟಾಗಿ ಬಂತು ಅಂದ್ರೆ. ಈಗ ತಕ್ಕೋತಿದ್ದೀನಿ ನೋಡಿ ನಾನು. ಭಾಳ ಅಂದ್ರೆ ಭಾಳ ಮಸ್ತ್ ಬಂದದ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಈ ಥರ ತಾನಾಗೆ ಏರ್ತದ್ರಿ ದೋಸೆ ನಾವು ಕರೆಕ್ಟಾಗಿ ಹಾಕಿದೆವು ಅಂತಂದ್ರೆ. ದೋಸೆ ಎಲ್ಲ ಥರ ದೋಸೆನೂ ಈಗ ಇದೇ ಥರ ಮಾಡ್ತೀನಿ. ಒಂದು ವೇಳೆ ನೀವು ಈಗ ಒಂದಾಗದು ಒಂದು ದೋಸೆ ಹಾಕ್ಲತ್ತಿದ್ರಿ ಅಂದ್ರೆ ಕೆಲವೊಂದು ಸತಿ ಏಳಲ್ಲು ರೀ ಕೆಲವೊಬ್ಬರಿಗೆ. ಹಂಗಂತೇಳಿ ಸ್ವಲ್ಪ ನೀರು ಚಿಂಪುಡ್ಸ್ಕೊಂಡು ಒಂದು ಕಾಟನ್ ಬಟ್ಟೆಲಿಂದ ಸೋಟಿ ಮತ್ತು ಈ ಥರ ದೋಸೆ ಹಾಕ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ ಫ್ರೆಂಡ್ಸ್. ಈಗ ಅಷ್ಟು ದೋಸೆನೂ ನಾನು ಇದೇ ಥರ ಮಾಡ್ಕೊಂಡು ಬರ್ತೀನಿ. ಈಗ ಗುಳ್ಪಂಗಡಿ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಈಗ ನೋಡಿರಿ ಗುಳ್ಪಂಗಡಿ ಹಂಚನ್ನ ತೊಗೊಂಡಿನಿ. ನಮ್ಮಲ್ಲಿ ನಾನ್ ಸ್ಟಿಕ್ ಹಂಚದ ರೀ, ಕಲ್ಲಿಂದೂ ಇರ್ತಾವೆ, ಅದ್ರಾಗ ಇನ್ನೂ ಮಸ್ತ್ ಬರ್ತಾವೆ ಫ್ರೆಂಡ್ಸ್. ಆದರೆ ಅದು ಗ್ಯಾಸ್ ಮೇಲೆ ತಡ ಆಗ್ತದ್ರಿ ಭಾಳ ಗರಮ್ ಆಗ್ಲಕ್ಕ. ನನ್ನ ಹತ್ರ ನಾನ್ ಸ್ಟಿಕ್ ಗುಳ್ಪಂಗಡಿ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಗರಮ್ ಮಾಡ್ಲಿಕ್ಕೆ ಇಟ್ಬಿಟ್ಟು ಈ ಥರ ಎಲ್ಲದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಲ್ ಹಂಚು ಪೂರ್ತಿ ಸವ್ರ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿರಿ ಹಂಚೆಲ್ಲ ಪೂರ್ತಿಯಾಗಿ ಎಣ್ಣೆ ಸವ್ರ್ಕೊಂಡಿನಿ. ಈಗ ಹಿಟ್ಟೇನು ಕಲಸಿದಿಕ್ಕಿದ್ದೀನಲ್ರಿ ನಾನು ಗುಳ್ಪಂಗಡಿದು, ಅದನ್ನು ಹಾಕೋಬೇಕು. ನೋಡಿ ಈ ಥರ ಸೌಟ್ಲಿಂದ ಒಂದು ಸೌಟ್ದಾಗ ಒಂದು 4 ಗುಳ್ಪಂಗಡಿ ಆಗ್ಯಾವ್ರಿ. ಈಗ ಅಷ್ಟು ಹಂಚಿನಾಗೂ ಇದೇ ಥರ ಹಾಕ್ಕೊಂಡು ಬರ್ತೀನಿ ನಾನು. ಈಗ ಅಷ್ಟು ಹಂಚಿನಾಗೂ ಹಾಕಿದಾಯ್ತು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ರೀ ನಾನು ಸ್ವಲ್ಪ ಹಸಿದೆಲ್ಲ ಹೋಗೋವರೆಗೂ. ನೋಡಿರಿ ಈಗ ಮೇಲ್ಗಡೆ ಎಲ್ಲ ಚಂದ ಹಸಿದೆಲ್ಲ ಹೋಗ್ಯದ. ಈಗ ನಾನು 1 ಚಮಚ ತೊಗೊಂಡು ಈ ಥರ ಹಳ್ಳಗೆ ಟರ್ನ್ ಮಾಡ್ಕೋಬೇಕ್ರಿ, ಉಲ್ಟಾ ಹಾಕೋಬೇಕು. ನೋಡಿರಿ ಇದೇ ಥರ ಉಲ್ಟಾ ಹಾಕೋಬೇಕು. ಅಷ್ಟು ಇಷ್ಟು ಮಸ್ತ್ ಎದ್ದು ಹೊಂಟಾವೆ ನೋಡಿರಿ.
ನಾವು ಎಣ್ಣೆ ಹಾಕ್ದೇವು ಅಂದ್ರೆ ಮಸ್ತ್ ಎದ್ದು ಬರ್ತಾವೆ. ಹಾಗೆ ಹಿಟ್ಟನ್ನು ಕರೆಕ್ಟ್ ಆಗಿರ್ಬೇಕು ರೀ, ಇಲ್ಲ ಅಂದ್ರೆ ಈ ಥರ ಬರೋದಿಲ್ಲ. ಹಂಚಿಗೆ ಹಿಟ್ಟೆಲ್ಲ ಮೆತ್ಕೋತದ. ನಾನು ಯಾವ ಥರ ಹೇಳಿದ್ದೀನಲ್ರಿ ಅದೇ ಥರ ಮಾಡಿರಿ, ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರ್ತಾವೆ. ನಾನು ಹಂಚಿನಾಗಿರೋವೆಲ್ಲ ಇದೇ ಥರ ಉಲ್ಟಾ ಮಾಡ್ಕೊಂಡು ಬರ್ತೀನಿ ರೀ. ಈಗ ನಾನು ನೋಡಿರಿ ಅಷ್ಟು ಉಲ್ಟಾ ಹಾಕ್ಕೊಂಡಿದ್ದಾಯಿತು. ಈಗ ನಾನು ಪ್ಲೇಟ್ ಮುಚ್ಚಿಬಿಟ್ಟಿರ್ತೀನಿ ರೀ. ಕೆಳಗಡೆ ಕೂಡ ಚಂದ ಫ್ರೈ ಆಗಬೇಕವು. ಈಗ ನೋಡಿರಿ ತೆಗೆದು ನೋಡ್ತೀನಿ ನಾನು ಚಂದ ಬಂದವ ಇಲ್ಲ ಅಂತ ನೀವೇ ಕಣ್ಣಾರಿ ನೋಡಿರಿ, ನೀವೇ ಶಾಕ್ ಆಗ್ತೀರಾ. ನೋಡಿರಿ ಎಷ್ಟು ಮಸ್ತ್ ಎದ್ದುಂಟು ಅಂತೇಳು. ಕೆಳಗಡೆ ಕೂಡ ಚಂದ ಫ್ರೈ ಆಗ್ಯಾವ, ಒಳಗೆ ಎಷ್ಟು ಹಸಿ ಅಂಬದೇ ಇರೋದಿಲ್ಲ ಫ್ರೆಂಡ್ಸ್, ಅಷ್ಟು ಮಸ್ತ್ ಬರ್ತಾವೆ. ಇದೇ ರೀತಿ ಮಾಡಿರಿ ನೀವು ಕೂಡ, ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ. ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆಲ್ಲ ಮಾಡಿಕೊಡ್ರಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದ್ರಂದ್ರೆ. ಟೈಮ್ನು ಜಾಸ್ತಿ ತೊಗೊಳ್ಳೋದಿಲ್ಲ ರೀ. ಇದಕ್ಕೆ ಒಂದೇ ಹಿಟ್ಟಿನಾಗ ದೋಸೆ ಗುಳ್ಪಂಗಡಿ ಎಡ್ಡು ಮಾಡ್ಬೋದು. ನಾನು ಓದಿರೋ ಹಿಟ್ಟಿನಾಗೂ ಇದೇ ಥರ ಗುಳ್ಪಂಗಡಿನ ಹಾಕ್ಕೊಂಡು ಬರ್ತೀನಿ. ಇಷ್ಟೇ ಫ್ರೆಂಡ್ಸ್, ಕಡಿಮೆ ಸಮಯದಾಗ ಗುಳ್ಪಂಗಡಿ ದೋಸೆ ಚಟ್ನಿ ಎಲ್ಲನೇ ಆಗೋಯ್ತು ನೋಡಿರಿ. ನಮ್ಮ ಮಕ್ಳಿಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಡ್ಬೋದು ನಾನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ರೀ. ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.